ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಂಟಿ ಸಿಬ್ಲಿಂಗ್ ವ್ಲಾಗ್ಸ್. ಎಷ್ಟಲ್ಲಿ ಮಾಡ್ತೀಯ ನಮಸ್ಕಾರ? ಅಲ್ಲಿ ಕಾರಲ್ಲಿ ಒಂದು ನಮಸ್ಕಾರ, ಇಲ್ಲಿ ಒಂದು ನಮಸ್ಕಾರ, ಎಲ್ರಿಗೆ ನಮಸ್ಕಾರ. ಇವತ್ತು ಬೆಳಗಿಂದ ನೈಟ್ ತನಕ ನಮಸ್ಕಾರ ಮಾಡ್ತಾ ಇರ್ತೀವಿ ನಾವು. ಸೊ ಗೈಸ್, ಇವತ್ತು ಪೈ ಟಿಫಿನ್ ಗೆ ಬಂದಿದ್ದೀವಿ. ನಾವು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ಆಯ್ತಾ? ಸೊ ನೋಡುವ ಹೇಗೆ ಉಂಟಂತ. ನೀವು ಟೇಸ್ಟ್ ಮಾಡಿದ್ಯಾ ಮುಂಚೆ ಬಂದು? ನಾನುಂಟಲ್ಲ ಗೈಸ್, ಒಂದು 3-4 ವರ್ಷದ ಮುಂಚೆ ಇಲ್ಲಿ ಒಂದ್ಸತಿ ಬಂದಿದ್ದೆ ಪೈ ಟಿಫಿನ್ಸ್ ಗೆ. ಸೊ ಇವತ್ತು ನೋಡುವ ಹೇಗೆ ಉಂಟಂತ ಹೇಳಿ. ಇಲ್ಲಿದ್ದು ಬ್ರೇಕ್ಫಾಸ್ಟ್ ಎಲ್ಲ ನೀವು ಬಂದಿದ್ಯಲ್ಲ ಹಾಗೆ ಇರ್ತದೆ. ಬೇರೆ ಎಂತ ಸ್ಪೆಷಲ್ ಮಾಡ್ತಾರೆ ಇಲ್ಲಿ? ಇದೆಯಾ? ಇದೆ ಪೈ ಟಿಫಿನ್. ಅದು ಗ್ಲಾಸ್ ಹಾಕಿ ಅಂತ ಗೊತ್ತುಂಟಾ ಗೈಸ್? ಖಾಲಿ ಸ್ಟೈಲ್ಗೆ ಮಾತ್ರ ಇಬ್ಬರು ಸಾಕೋದು, ಕಣ್ಣೆ ಕಾಣುದಿಲ್ಲ ಇಬ್ಬರಿಗೆ, ಕುರುಡ್ರು ಇಬ್ರು. ಸೊ ಆಲ್ರೆಡಿ ನಾವು ಪೈ ಟಿಫಿನ್ಸ್ ಗೆ ಬಂದಿದ್ದೇವೆ, ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಹೋಗಿ ಕುತ್ಕೊಳ್ಳುವ, ನೋಡುವ ಎಂತ ಸ್ಪೆಷಲ್ ಇರ್ತದೆ ಅಂತ ಹೇಳಿ. ಓ ಗೈಸ್, ಮೇಲೆ ಹೋಗಿ ಕುತ್ಕೊಳ್ಬೋದಂತೆ. ಸೊ ನಾವೀಗ ಮೇಲೆ ಹೋಗ್ತಿದ್ದೇವೆ, ನೋಡುವ ಎಂತ ಉಂಟಂತ. ಎಂತ ಹೀಗೆ ಕಾಣ್ತಿದ್ದೀರಾ? ಊಟ ತರ ಕಾಣ್ತಿದ್ದೀರಾ? ಡೈರೆಕ್ಟ್ ಲೈಟ್ ಉಂಟಲ್ಲ ಮಂಡೆ ಮೇಲೆ ಉಂಟಾ? ನೋಡ ನೀವ್ ಹೇಗೆ ಕಾಣ್ತಿದ್ದೀರಾ ಅಂತ. ನಂಗೆ ಬನ್ಸ್. ಯಾರ್ದು ಯಾರ್ದು ಬನ್ಸ್? ಬನ್ಸ್ ನಂಗೆ. ನಿಮ್ಗೆ? ನಂಗೆ ಏನಿದೆ, ರವಾ ಇಡ್ಲಿ, ದಹಿ ವಡಾ, ಕರ್ಡ್ ರೈಸ್, ಪೂರಿ ಕುರ್ಮಾ, ಪೂರಿ ಭಾಜಿ, ಗೋಳಿ ಬಜೆ, ಬನ್ಸ್, ಬಿಸಿಬೇಳೆ ಬಾತ್, ಪೊಂಗಲ್, ಪುಲಾವ್, ಕೇಸರಿ ಬಾತ್, ಇಡ್ಲಿ ಸಾಂಬಾರ್ ಡಿಪ್. ಫಸ್ಟ್ ಟೈಮ್ ಹೇಳಿದಮ್ಮ ನೀವು ಪೊಂಗಲ್ ಬೇಕಂತ ನಿಮ್ಗೆ. ನಿನಗೆ? ನಂಗೆ ಆಲ್ವೇಸ್ ಇಡ್ಲಿ ವಡಾ ಡಿಪ್. ಇಡ್ಲಿ ವಡಾ ಡಿಪ್ ಅದೇ ಕಂಫರ್ಟ್ ಫುಡ್ ಐತೆ ಯಾವಾಗ್ಲೂ. ಇಡ್ಲಿ ವಡಾ ಡಿಪ್ ಇಷ್ಟ ಆಗುದು ಗೈಸ್ ನಂಗೆ ತಿನ್ಲಿಕ್ಕೆ. ಯಾವಾಗ್ಲೂ ಎಣ್ಣೆಯಲ್ಲಿ 2/3 ಮಾಡೋರಲ್ಲ, ಕಾಫಿಯಲ್ಲಿ ಮಾತ್ರ 2/3 ಮಾಡ್ತಿದ್ದಾರೆ ಇವರು. ಸಿವತ್ತ ಉಂಟು. ಬೆಳಿಗ್ಗೆ ಅಮ್ಮ ಎಂತ ಕೊಡ್ಲಿಲ್ಲ ಮನೆಯಲ್ಲಿ. ಮೊನ್ನೆದು ಬಿರಿಯಾನಿ ಇತ್ತು ಫ್ರಿಜ್ ಅಲ್ಲಿ, ಅದು ಬಿಸಿ ಮಾಡಿ ಕೊಡ್ಬೇಕು ಅವಳಿಗೆ. ಇಲ್ಲ ಗೈಸ್, ಸುಳ್ಳು ಹೇಳ್ತಾರೆ. ಮಿಸ್ಕ್ ಮೆಲನ್ ಗೈಸ್, ಮಸ್ಕ್ ಮೆಲನ್ಗೆ ಉಂಟಲ್ಲ, ಮಿಸ್ಕ್ ಮೆಲನ್ ಅಂತೆ. ಹಾ ಹೇಳಿ. ಅಲ್ಲ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡಿ ಕೊಟ್ಟೆ ಗೈಸ್. ಮನೆಯಲ್ಲಿ ಬಾಳೆಹಣ್ಣು ಆಗಿತ್ತು, ಸಣ್ಣ ಬಾಳೆಹಣ್ಣು ಗೈಸ್. ಅದು 20 ಬಾಳೆಹಣ್ಣು ಕಟ್ ಮಾಡಿ ಉಂಟಲ್ಲ, ಅದ್ರಲ್ಲಿ ಹಾಕಿ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಆಯ್ತಾ, ಸ್ಮೂತಿ. ಚಿಯಾ ಸೀಡ್ಸ್ ಹಾಕಿದ್ದಾರೆ ಗೈಸ್. ಇವ್ರು ಎಂತ ಸಿಕ್ತದೆ ಹಾಕಿ ಕೊಡ್ತಾರೆ ಆಯ್ತಾ. ಅಂತ ವಿಷಯ ಅಂತ ಹೇಳಿದ್ರೆ, ಅವರು ಉಂಟಲ್ಲ ಚಿಕ್ಕಮಂಗಳೂರಿಂದ ಉಂಟಲ್ಲ ಪೆಪ್ಪರ್ ತಗೊಂಡ್ಬಂದಿದ್ದಾರಂತೆ. ಅದಕ್ಕೆ ಖಾಲಿ ಆಗ್ಬೇಕಂತ ಹೇಳಿ ಉಂಟಲ್ಲ, ಅವರೆಲ್ಲ ಫುಡ್ಡಿಗೆ ಉಂಟಲ್ಲ ಪೆಪ್ಪರ್ ಹಾಕುದಂತೆ. ಈಗ ಜ್ಯೂಸ್ ಅಲ್ಲಿ ಶುಗರ್ ಬೇಡ ಅಂತ ಹೇಳಿದ್ಯಲ್ಲ, ಮತ್ತೆ ಈಗ ಹೇಳಿದೆ ನಂಗೆ ಕೆಳಗೆ ಸ್ವೀಟ್ಸ್ ಉಂಟು ತಿಂದೋಗುವ ಅಂತ. ನಿಂದು ಲಾಜಿಕ್ ಹೇಳಿ ನಂಗೆ ಇದ್ರ ಬಗ್ಗೆ. ಎಂತ ಇದ್ರ ಬಗ್ಗೆ ಸೈನ್ಸ್ ಎಂತ? ಒಂದು ಸ್ವೀಟ್ ತಿಂದ್ರೆ ಎಂತ ಆಗುದಿಲ್ಲ. ಶುಗರ್ ಅದೇ ಜ್ಯೂಸ್ ಅಲ್ಲಿ ಶುಗರ್ ಕುಡಿದ್ರೆ ಎಂತ ಆಗುದಿಲ್ಲ. ಜ್ಯೂಸ್ ಅಲ್ಲಿ ಶುಗರ್ ಬೇಡ ಯಾಕೆ? ಅದು ಹಾಗೆ ಎಂತ ಗೊತ್ತಾಗುದಿಲ್ಲ. ನಿಮ್ದೆಂತ ಅನಿಸಿಕೆ ಇದ್ರ ಬಗ್ಗೆ? ಆಕ್ಚುಲಿ ಎಲ್ಲದಕ್ಕೂ ಭೂತದ ಫಿಲ್ಮ್ ಅಲ್ಲಿ ಉಂಟಲ್ಲ, ಇವ್ರದ್ದು ಹಲ್ಲು ಯೂಸ್ ಮಾಡುದು ಗೈಸ್. ತೆಗೆದು ಬೈಕ್ ಇಟ್ಬಿಡ್ತಾರೆ ಅವ್ರದ್ದು. ನಿಮ್ದಂತ ಸರ್ ಚೆನ್ನಾಗುಂಟಲ್ಲ, ನಿಮ್ಮಕ್ಕಿಂತ ಚೆನ್ನಾಗುಂಟು. ಗೈಸ್, ನಮ್ದು ಆಲ್ರೆಡಿ ಇಲ್ಲಿ ಫುಡ್ ಬಂದಿದೆ. ನಾನ್ ತಗೊಂಡಿದ್ದೇನೆ ಬನ್ಸ್, ಜಾನ್ ಇಡ್ಲಿ ಸಾಂಬಾರ್, ಮತ್ತೆ ಮಮ್ಮಿ ಪೊಂಗಲ್. ಬ್ಲಾಗ್ ಮಾಡ್ತೀರಾ? ನಾನು ತಿಂತಾ ಇರ್ತೀವಿ. ಆಯ್ತು, ನಾನು ಬ್ಲಾಗ್ ಮಾಡ್ತಿದ್ದೇನೆ, ನೀವು ತಿನ್ನಿ ಆಯ್ತಾ. ಸೊ ನಂದು ಫೇವರೇಟ್ ಗೈಸ್ ಇದು. ನೋಡಿ ಬನ್ಸ್ ಹೇಗೆ ಉಂಟಂತ ಹೇಳಿ. ನೋಡಿ ಮಮ್ಮ, ಹೇಗೆ ಉಂಟು ನಿಮ್ದು ಪೊಂಗಲ್? ನಾನು ಸ್ವೀಟ್ ಪೊಂಗಲ್ ಅಂತ ತಿಳ್ಕೊಂಡೆ, ಇದು ಆಕ್ಚುಲಿ ಖಾರ ಪೊಂಗಲ್. ಇವ್ರು ಯಾವಾಗ್ಲೂ ಏನೇನು ಬೇಡ ಅದೇ ಆರ್ಡರ್ ಮಾಡುದು ಗೈಸ್. ಅವ್ರದ್ದು ಬ್ಲಡ್ ಅಲ್ಲಿ ಉಂಟು. ಎಲ್ಲಿ ಹೊತ್ತೆ ಆರ್ಡರ್ ಮಾಡುದು ಇಡ್ಲಿ ವಡಾ ಡಿಪ್ಪೆ. ಫೇವರೇಟ್ ಜ್ಯೂಸ್ ಬಂದಿದೆ, ಮಸ್ಕ್ ಮೆಲನ್ ವಿತ್ ನೋ ಶುಗರ್. ಇವತ್ತು ಮಸ್ಕ್ ಮೆಲನ್ ಇಷ್ಟ. ಬಿಸಿ ಬಿಸಿ ಫಿಲ್ಟರ್ ಕಾಫಿ ಬಂದಿದೆ. ಎಲ್ಲ ತಿಂಡಿ ಆಗಿದ್ಮೇಲೆ ಲಾಸ್ಟ್ ಅಲ್ಲಿ ಬಂದಿದ್ದು ಗೈಸ್. ಜ್ಯೂಸ್ ಎಲ್ಲ ಕುಡಿದಾಗಿದ್ಮೇಲೆ ಫಿಲ್ಟರ್ ಕಾಫಿ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇದು ಎಂತ ಯಾವ್ದು ಬೇಗ ಹೇಳಿ ಗೈಸ್, ಅವ್ರಿಗೆ ಮರ್ತೋಯ್ತು. ಎಂತ ಇಷ್ಟ ಆಯ್ತು? ಇದು ಏನ್ ಹೇಳ್ತಾರೆ, ಯಾವ್ದು? ಕೇಸರಿ ಬಾತ್. ಕೇಸರಿ ಬಾತಾ? ಆಮೇಲೆ ಇಡ್ಲಿ ವಡಾ ಇಷ್ಟ ಆಯ್ತು. ನೀವೆಂತ ಗೈಸ್ ಅವರಂತ ಗೊತ್ತುಂಟಾ? ಇಲ್ಲಿ ಬನ್ನಿ. ಪೊಂಗಲ್ ಅಂತ ಹೇಳಿ ಒಂದು ಆರ್ಡರ್ ಮಾಡಿದ್ರ ಆಯ್ತಾ. ಎಂತ ನಿಮಗೆ ಗೊತ್ತಿತ್ತ ಪೊಂಗಲ್ ಎಂತ ಅಂತ? ಪೊಂಗಲ್ ಸ್ವೀಟ್ ಪೊಂಗಲ್ ಅಂತ ಮಾಡಿದ್ದು, ಅವ್ರು ಖಾರ ಪೊಂಗಲ್ ಕೊಟ್ಟಿದ್ದಾರೆ ಗೈಸ್ ಅವರು. ನಿಮ್ಗೆ ಇಷ್ಟ ಇಲ್ಲ ಖಾರ ಪೊಂಗಲ್? ಆರಿಸ್ ತಿಂದ್ರು. ಗೊತ್ತಾಯ್ತಾ? ಇನ್ನು ನಾನು ಹೇಳಿದ್ದನ್ನೇ ತಗೊಳ್ಬೇಕಂತ ಈಗ ಗೊತ್ತಾಯ್ತಾ? ಗೊತ್ತಾಯ್ತು. ನಂದು ಮಾತು ಕೇಳ್ಬೇಕಿತ್ತು ನಾನು. ಹೌದು, ನಾನು ಹೇಳಿದೆ ಗೈಸ್ ಒಳ್ಳೆ ಮಾಡಿ, ಬೇರೆ ಎಂತ ತಗೊಳ್ಳಿ, ಇಡ್ಲಿ ವಡಾ ಡಿಪ್ ಎಲ್ಲ ತಗೊಳ್ಳಿ ಅಂತ ಹೇಳಿ. ಇಡ್ಲಿ ವಡಾ ದಿನಾಗ್ಲೂ ತಿಂತಾ ಇರ್ತೀವಲ್ಲ ಗೈಸ್. ಬಾಬು. ಸೊ ಗೈಸ್, ಎಂತ ವಿಷಯ ಅಂತ ಹೇಳಿದ್ರೆ, ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಉಂಟಲ್ಲ, ಈಗ ನಾವು ಮಲ್ಪೆ ಬೀಚ್ಗೆ ಹೋಗ್ತಿದ್ದೇವೆ ಆಯ್ತಾ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಶುಂಠಿ ಸಿಬ್ಲಿಂಗ್ ಬ್ಲಾಗರ್ಸ್ ಅವ್ರು ನಮಸ್ಕಾರ. ಸೊ ನೀವು ಬಂದರಲ್ಲಿ ಬಂದಿದ್ದು ಭಯಂಕರ ಖುಷಿ ಆಯ್ತು ಮೇಡಮ್ ನಮ್ಗೆ. ಮಲ್ಪೆಯಲ್ಲಿ ಬಂದಿದ್ದೀರಿ ನೀವು, ಎಂತ ಮಾಡ್ಲಿಕ್ಕೆ ಬಂದಿದ್ದು ಮೇಡಮ್ ಇಲ್ಲಿ ನೀವು? ನಾವಿಲ್ಲಿ ಉಂಟಲ್ಲ ಮೀನ್ ತಗೊಳ್ಳಕ್ಕೆ ಬಂದದಾಯ್ತಾ. ಯಾಕಂತ ಹೇಳಿದ್ರೆ ನಮ್ಮದು ಉಂಟಲ್ಲ ಇವತ್ತು ಮೀನ್ ಬರ್ಲಿಲ್ಲ ನಮ್ಗೆ. Okay. ಅದಕ್ಕೆ ನಮ್ಮದು ಬೆಕ್ಕಿಗೆ ಮೀನ್ ಬೇಕಿತ್ತು. ಅದಕ್ಕೆ ನಾವೆಂತ ಎಣಿಸಿದ್ವಿ ಅಂತ ಹೇಳಿದ್ರೆ, ನಾವು ಡೈರೆಕ್ಟ್ ಆಗಿ ಬಂದರಿಗೆ ಬಂದು ಉಂಟಲ್ಲ ಮೀನ್ ತಗೊಂಡು ಹೋಗುವ ಅಂತ. ಎಂತ ಹೇಳ್ತಿ? ಈಗ ಇವತ್ತು ಸಂಡೇ ಅಲ್ಲ, ಸಂಡೇ ನಮ್ಗೆ ಮೀನ್ ಬರ್ಲಿಲ್ಲ ಇವತ್ತು. ಅದಕ್ಕೆ ಗೈಸ್ ನಮಗೆ ಮಾಂಸ ಸಿಗುದಿಲ್ಲ ಅಂದ್ರೆ ಉಂಟಲ್ಲ, ನಾವು ಕಾಡಿಗೆ ಹೋಗುದು. ಮೀನ್ ಸಿಗಿಲ್ಲ ಅಂದ್ರೆ ಡೈರೆಕ್ಟ್ ಸಮುದ್ರಕ್ಕೆ ಬರುದು ನಾವು. ಸೊ ಹಾಗೆ ಸಮುದ್ರಕ್ಕೆ ಬಂದಿದೀವಿ ಈಗ ಮೀನ್ ತಗೊಳ್ಳುವ ಅಂತ. ಇಲ್ಲಿ ಯಾವ್ದು ಮೀನು ಉಂಟೆಲ್ಲ ಇವತ್ತು ಎಸ್ಕೇಪ್ ಮಾಡಿ ಉಂಟಲ್ಲ, ಫುಲ್ ಮೀನು ಗಾಡಿ ತುಂಬಿಸಿ ಇವತ್ತು ಮೀನು ಮಾಡುದಂತ. ಹೌದು, ನೀ ಮೀನಿದ ವಾಸನೆ ಹೊಡಿತಿದ್ಯಾ ಬರ್ಸ ಆಲ್ರೆಡಿ? ಫುಲ್ ಮೀನಿದ್ದು ಸ್ಮೆಲ್ ಬರ್ತಾ ಉಂಟಾಯ್ತಾ. ಅಂದ್ರೆ ಮೂಗಿಗೆ ಘಾಟ ಹೊಡಿತಾ ಉಂಟು. ಶಿಪ್ ಅಂತ ಒಂದು ಆಲ್ರೆಡಿ ಶಿಪ್ ಉಂಟು ನೋಡಿ, ಇದೆ ಶಿಪ್ ಗೈಸ್ ನೋಡಿ. ಶಿಪ್ ಇಲ್ಲಿ ಉಂಟು, ನೋಡ್ಬೋದು ನೀವು.
ಇದೆಲ್ಲ ಫುಲ್ ಶಿಪ್ ಯಾರ್ಡ್ ಆಯ್ತಾ ಗೈಸ್, ಎಲ್ಲ ಇಲ್ಲಿ ಶಿಪ್ ಉಂಟಲ್ಲ ಸ್ಟ್ಯಾಂಡರ್ಡ್ ಆಗಿದೆ, ಮೆಲ್ಲ ಜಾರ್ತದೆಯಾ ಯಬಾ. ಓ ಇಲ್ಲ ಇರೋದು ಮತ್ತೆ ನೋಡಿ ಅಮ್ಮ, ಇದೇ ಶಿಪ್, ಇಲ್ಲಿಂದ ಮೀನೆಲ್ಲ ತಗೊಂಡ್ ಬರೋದು ಗೊತ್ತಾಯ್ತಾ. ಬೆಕ್ಕಿಗೆ ಮೀನ್ ಬರ್ತಾ ಇರೋದು ಈ ಶಿಪ್ ಅಲ್ಲೇ ಆ ಶಿಪ್ ಅಲ್ಲೇ. ಇದು ಶಿಪ್ ಅಲ್ಲಿ ಬೆಕ್ಕಿಗೆ ಮೀನ್ ಬರ್ತಿರೋದು. ಹಾ, ನೀವು ಎಷ್ಟೊಂದು 100 ಕಿಲೋ ತಂದಿದ್ದೀನಿ, ಸಾಕಲ್ಲ? ಸಾಕ್ ಸಾಕ್ ಸಾಕು. ನೀವು ಒಬ್ಬರಿಗೆ ಕೊಡೆ ತಂದಿದ್ದಾ? ಅಯ್ಯೋ ನಾವು ಅಸಿಸ್ಟೆಂಟ್ ಇವ್ರದ್ದು. ಗೈಸ್ ನಾವಿದು ಸ್ಮೆಲ್ಲಿಗೆ ಯೂಸ್ ಟು ಇಲ್ಲ ಆಯ್ತಾ, ಆಗ್ತಾ ಉಂಟು ಎಲ್ಲ ಆಗ್ತಾ ಉಂಟು. ಸೊ ಅಲ್ಲಿ ಹೋಗಿ ನೋಡುವ ಎಂತ ಅಂತ. ನೀ ಸಹ ಬೆಟ್ ಹಾಕ್ತೀಯಾ? Yes. ಎಷ್ಟಾಗ್ತಿ? 10,000. ಯಾ ಮೈ ಗಾಡ್, ಇವತ್ತು ಬೆಕ್ಕಿಗೆ ಫುಲ್ ಇದು ಹಬ್ಬನೇ ಇವತ್ತು. ಗೈಸ್ ನಮ್ದು ಬೆಕ್ಕಿಗೆ ಇವತ್ತು ಹಬ್ಬನೇ. 10,000 ಇದು ಮೀನ್ ತಿಂದ್ರೆ ತಕೊಂಡೋದ್ರೆ ಫುಲ್ ತಿಂತಾಳೆ ಅವಳು, ಪಕ್ಕ ತಿಂತಾಳೆ. ಯಾಕೆ ಸಹ ನಾಯಿ ಕೂಡ ಉಂಟು, ಅವನ್ ಸಹ ತಿಂತಾನೆ. ನೋಡುವ ಇಲ್ಲಿ ಗೈಸ್ ಆಲ್ರೆಡಿ ಈಗ ಎಲ್ಲ ಆಗ್ತಾ ಉಂಟು, ಆಕ್ಷನ್ ಆಗ್ತಾ ಉಂಟು. ಎಲ್ಲ ಅಂದ್ರೆ ಆಕ್ಷನ್ ಆಯ್ತಾ, ಬೆಟ್ ಹಾಕ್ತಾರೆ ಅದ್ರದ್ದು ಮೇಲೆ. ಸೊ ನೋಡುವ ಎಂತ ಆಗ್ತದೆ ಅಂತ, ಹೇಗೆ ಆಗ್ತಾ ಉಂಟು. ನಾವು ಸಹ ಫಸ್ಟ್ ಟೈಮ್ ಬರ್ತಿದೀವಿ ಗೈಸ್, ನೋಡುವ. ಆಕ್ಷನ್ ಆಗ್ತಾ ಉಂಟು, ಇಲ್ಲಿ ಬನ್ನಿ ಮೇಡಮ್. ಮೇಡಮ್ ಇಲ್ಲಿ ಬನ್ನಿ, ಇಲ್ಲಿ ಈಗ ಮೀನ್ ಹಾಕ್ತಾರೆ. ಈಗ ನಾವು ಹಾಗೆ ಆಗುದಿಲ್ಲವ, ನಂಗೆ ಗೊತ್ತಿಲ್ಲ ಗೈಸ್ ಹೇಗೆ ಮಾಡೋದಂತ. ಎಂತ ಮಾಡ್ತೀವಿ ಆಕ್ಷನ್ ಗೈಸ್. ಇಲ್ಲಿ 2 ಲಕ್ಷ ಹಾಕಿದ್ರೆ ಗೊತ್ತಿಲ್ಲ ಇಲ್ಲಿ ಹೇಗೆ ಆಗ್ತದೆ. 2 ಲಕ್ಷ ಹಾಕಿದ್ರೆ ಮತ್ತೆ ಮಾರ್ಬೇಕಾಗ್ತದೆ ಇಲ್ಲಿ. ಇಲ್ಲೇ ಇಡುದು ನಿಂಗೆ ಮಾರ್ಲಿಕ್ಕೆ ಮೀನು. ಮತ್ತೆ ಮಂಗಳೂರಿಗೆ ಬಂದು ಮೀನ್ ತಿನ್ಲಿಲ್ಲ ಅಂದ್ರೆ ಆಗ್ತದಾ? ಇದು ಉಡುಪಿಯಾ? ಹೋಗಾಚೆ ಮಲ್ಪೆ, ಮಲ್ಪೆ ಅಂತೆ ಆಂಟಿ ಹೇಳ್ತಿದ್ದಾರೆ. ಒಯ್ ಮಮ್ಮಿ ಮಲ್ಪೆ. ನೋಡಿ ಗೈಸ್ ದೊಡ್ಡ ದೊಡ್ಡ ಮೀನುಂಟು, ಬಂಗಡೆ ಎಲ್ಲ ದೊಡ್ಡ ದೊಡ್ಡ ಬಂಗಡೆ ಉಂಟು. ಯಬ್ಬೋ So guys, ಇಲ್ಲಿ ನೋಡಿ ಟೈಗರ್ ಪ್ರಾನ್ಸ್ ಉಂಟು. ಎಂತ ಹೇಳ್ತಿ? ಟೈಗರ್ ಪ್ರಾನ್ಸ್. ಟೈಗರ್ ಪ್ರಾನ್ಸ್ ನೋಡಿ ಗೈಸ್, ದೊಡ್ಡ ದೊಡ್ಡ ಪ್ರಾನ್ಸ್ ಎಲ್ಲ ಉಂಟು ಗೈಸ್ ಇಲ್ಲಿ. ವಾವ್. ಗೈಸ್ ಇಲ್ಲಿ ನೋಡಿ ಗೈಸ್, ಇದು ಮೀನು. ಇದು ಪ್ರೈಸ್ ಎಷ್ಟು? 900. ಒಂದು ಮೀನು ಅಂಜಲ್ ಗೈಸ್, ಇದು ಅಂಜಲ್ ಆಯ್ತಾ. ಇದು ಟೂನವೆಲ್ಲ ಇದು ಅಂಜಲ್ ಟೂನಾ ಅಲ್ಲ, ಅಂಜಲ್ ಅಲ್ವಾ? ಅಂಜಲ್ ಗೈಸ್, ಅಂಜಲ್ ಕಿಲೋಗೆ 900 ಅಂತೆ. ಸೊ ನೋಡುವ ಬರುವಾಗ ನೋಡುವ ಎಂತ ಆಗ್ತದೆ ಅಂತ. So guys, welcome to fish market. ಫಿಶ್ ಮಾರ್ಕೆಟ್ ಗೈಸ್, ಮಲ್ಪೆ ಫಿಶ್ ಮಾರ್ಕೆಟ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ಟೆಫ್ನಿ ಮೇಡಮ್, ಈಗ ನೀವೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ಬೇಕು ನಂಗೆ ಎಂತ ಉಂಟಂತ ಇಲ್ಲಿ ಆಯ್ತಾ. ನೋಡುವ ಎಂತ ಫಿಶ್ ಸಿಗ್ತದೆ ಅಂತ ನೋಡುವ ಗೈಸ್. ಬನ್ನಿ ಬನ್ನಿ ಇಲ್ಲಿ ನೋಡುವ, ಇಲ್ಲಿ ದೊಡ್ಡ ದೊಡ್ಡ ಪ್ರಾನ್ಸ್ ಉಂಟಾ. ಇಲ್ಲಿಂದ ಹೋಗುವ ಗೈಸ್. ನಂದು ಮಮ್ಮಿ ಅವರೇ ಬೇರೆ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ನಂದು ಪ್ರಕಾರ ಅವರೇ ಫಿಶ್ ತಗೊಳ್ತಾರೆ ಇರ್ಬೋದು ಫಿಶ್ ಮಾರ್ಕೆಟ್ ಇದು. ಮಮ್ಮಿ ನೀವು ಫಿಶ್ ಮಾರ್ಕೆಟ್ ತಗೊಳ್ತೀರಾ? ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಕೊಂಡಸ್ ನೋಡು. ನೋಡ, ನಂಗೆ ಎಕ್ಸ್ಪ್ಲೇನ್ ಮಾಡು. ಫಿಶ್ ಉಂಟು ಬಂದು ಒಂದು ಇದು ನೋಡಿ ಗೈಸ್, ಇದು ದೊಡ್ಡ ದೊಡ್ಡ ಆಯ್ತಾ ಟೈಗರ್ ಪ್ರಾನ್ಸ್. ಇದು ಗೈಸ್ 2000 ಓನ್ಲಿ. 2000 ಓನ್ಲಿ. ಓ ಮೈ ಗಾಡ್. ಹೇಳ ಬೇರೆ ಬೇರೆ ನಿಂಗೆ ಒಂದೇ ಫಿಶ್ ಹೆಸರು ಬರುದಾ ನಿಂಗೆ? ಪ್ರಾನ್ಸ್ ಬಿಟ್ಟು ಯಾವ್ದು ಸಹ ಗೊತ್ತಿಲ್ಲ ಗೈಸ್. ನೋಡುವ ಎಂತ ಉಂಟು ಅಂತ ಹೇಳಿ. ಬೋಟಲ್ಲಿ ಹೋಗೋಣ ನಾವು ಗೈಸ್. ಒಂದು ಬೋಟ್ ಹೊರಡಿದೆ, ಒಂದು ಕೇಳ ಅವನಿಗೆ. ಗೈಸ್ ಒಂದು ಬೋಟ್ ಹೊರಡಿದೆ. ನನ್ನ ಅಜ್ಜಂದು ಬೋಟ್ ಅದು ಕೇಳಲಿಕ್ಕೆ ಕೇಳಲಿಕ್ಕೆ ಆಗುದಿಲ್ಲ ಅಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಮೀನೆಲ್ಲ ಉಂಟು, ದೊಡ್ಡ ದೊಡ್ಡ ಮೀನು. ಯಾವ್ದು ಮೀನು ಗೊತ್ತಿಲ್ಲ. ಎಕ್ಸಾಂಪಲ್ ಫಿಶ್ ತಗೊಂಡ್ರೆ ಉಂಟಲ್ಲ, ಇಲ್ಲೇ ಕಟ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರೆ ಫಿಶ್ ನಿಮ್ಗೆ. ಸೊ ಅದು ಕೂಡ ಒಂದು ಆಡೆಡ್ ಅಡ್ವಾಂಟೇಜ್ ಗೈಸ್. ಜಾರ್ತದೆ ಮತ್ತೆ ತುಂಬಾ ಸ್ಲಿಪರಿ ಉಂಟಾಯ್ತಾ, ತುಂಬಾ ಜಾರ್ತದೆ. ಹಾರ ಎಂತ ಹಾರು? ನೀರಿಗೆ ಹಾರು, ಮೀನಿಡಿ ಶಿಪ್. ಗೈಸ್ ಎಷ್ಟೊಂದು ಶಿಪ್ ಉಂಟು ನೋಡಿ. ಇದೆಲ್ಲ ಒಂದು ಹೋಯ್ತು ನೋಡಿ ಈಗ ಶಿಪ್ ಅಲ್ಲಿ. ಶಿಪ್ ಉಂಟಲ್ಲ, ಎಲ್ಲಿಗೆ ಹೋಗುದಂತ ಹೇಳಿದ್ರೆ ಫಿಶ್ ಹಿಡಿಲಿಕ್ಕೆ ಹೋಗುದು. ಮತ್ತೆ ಹಿಡಿದು ಎಂತ ಹೇಳ್ತಿ? ಇಲ್ಲಿ ಫಿಶ್ ಹಿಡ್ತೀನಿ ಮಾಡ್ತಾರೆ. ಗೊತ್ತಿರ್ಲಿಲ್ಲ, ಇದು ಸದ್ದ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇಲ್ಲಿ ಬಂದು ಮತ್ತೆ ಫಿಶ್ ಮಾಡ್ತಾರೆ ಅವರು. ಹೌದು, ಮತ್ತೆ ಎಂತ ಮಾಡ್ತಾರೆ ಮಾರಿ? ಮತ್ತೆ ಎಂತ ಮಾಡ್ತಾರೆ ಗೊತ್ತಿಲ್ಲ, ಹಣ ಮಾಡ್ತಾರೆ. ಈಗ ಬಿಸ್ನೆಸ್ ಸ್ಟೂಡೆಂಟ್ ಗೈಸ್, MBA ಮಾಡಿದಿರ್ಬೋದಲ್ಲ ನೀನು? ಬಿಸ್ನೆಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ MBA ಮಾಡಿಲ್ಲ ನೀನು? ಗೈಸ್ ಇಲ್ಲಿ ಆಕ್ಷನ್ ಆಗ್ತಾ ಉಂಟು. ಇಲ್ಲೇ ನೋಡಿ, ಇಲ್ಲಿ ಮೀನ್ ಇಟ್ಟಿದ್ದಾರೆ. ಈಗ ಫ್ರೆಶ್ ಮೀನ್ ಬಂದಿದೆ ಇದು. ನೀಲ್ ಹೊಡ್ತಿದ್ಯಾ ನೋಡಿ ಗೈಸ್, ಈಗ ಆಕ್ಷನ್ ಆಗ್ತಾ ಉಂಟು. ಇವಳು 200 ಅಂತೆ. ನಿಂಗೆ ಯಾವ್ದಿಲ್ಲವ? ನೀ ಬಾರ, ಅದೇ ಹೇಳಿದ 10 ಲಕ್ಷ ಕೊಟ್ಟು ಬರ್ತೀವತ್ತು ನೀನು. ಸೊ ಗೈಸ್ ನೋಡಿ ಹೇಗೆ ಆಕ್ಷನ್ ಆಗ್ತದೆ ಅಂತ ಹೇಳಿ. ಇದೆ ಗೈಸ್, ಇದು ಇಷ್ಟು ಮೀನಿಗೆ 1,300 ಅಲ್ಲಿ ಆಗ್ತಾ ಉಂಟು. ಫೈನಲ್ ಪ್ರೈಸ್ ಆಗ್ತಾ ಉಂಟು. ಇವಳು ಬೆಟ್ ಹಾಕಿದ್ದಾಳೆ 1300. ತಗೊಳ್ತೀವಾ ಗೈಸ್? ಇನ್ನೊಂದು ಫ್ರೆಶ್ ಬಂತು ಗೈಸ್, ಫ್ರೆಶ್ ಮೀನು ಬಂತು ಈಗ. ಈಗ ಇದು ಕೂಡ ಆಕ್ಷನ್ ಮಾಡ್ತಾರೆ. 600 ಹಾಕು. ಒಂದು 600 ಅಲ್ಲ, ಫಸ್ಟ್ ಕೇಳು. 600 ಆದ್ರೆ ಹಾಕ, 600 ಆದ್ರೆ ಹಾಕ, 600 rupees ಆದ್ರೆ ಹಾಕು. ಅವ್ರು ಯಾರು ಸಹ ಹೇಳ್ತಿಲ್ಲ, ಅವರೇ ಅವ್ರದ್ದು ಕದು ಉಂಟಾ, ಕೋಡ್ ಸೈನ್ ಉಂಟು. ಅವ್ರ ತಲೆ ಇದ್ದಲ್ಲಿ ಕನೆಕ್ಷನ್ ಅಲ್ಲಿ ಹೇಳುದು. ಹೀಗೆ ಮಾಡಿದ್ರೆ 200, ಹೀಗೆ ಮಾಡಿದ್ರೆ 100, ಹಾಗೆ ಅವ್ರದ್ದು ಡೈರೆಕ್ಟ್. ಈಗೆಲ್ಲ ಬಾಯಲ್ಲಿ ಹೇಳುದಿಲ್ಲ 100 ಹಾಗೆಲ್ಲ ಹೇಳುದಿಲ್ಲ. ನೋಡು ಅಲ್ಲಿ ಆಯ್ತು, ಆಪ್ಷನ್ ಆಯ್ತು ನೋಡಿ, ಸೇಲ್ ಆಯ್ತು ಗೈಸ್. ನೋಡಿ ಅವ್ರು ಸೇಲ್ ಮಾಡಿದ್ರು ನೋಡಿ ಅಲ್ಲಿ. ಸರ್ ಏತ ಇಟ್ಕೊಂಡು 1,000 ಹಾಕೊಂಡು ಗೈಸ್, 1,000ಗೆ ಹೋಯ್ತು. ಇಷ್ಟು ಮೀನು ಉಂಟಲ್ಲ, ಇಷ್ಟು ಪ್ರಾನ್ಸ್ 1,000ಕ್ಕೆ ಹೋಯ್ತು. ಶಾ ಇದು ತಗೊಳ್ಬೇಕಿತ್ತಲ್ಲ 1,000ಕ್ಕೆ, ನಾವು ಮಾರ್ಬೋದಿತ್ತಲ್ಲ.
ಹೌದಲ್ಲ ಇಲಾಖೆ ಹೌದಲ್ಲ. ಫಸ್ಟ್ ಟೈಮ್ ಗೈಸ್ ಇದೆಲ್ಲ ಅವರ ಆಪ್ಷನ್ ಮಾಡ್ತಾರೆ ನಾವು ನೋಡಿದವರು ಇವಳು 200 ಅವ್ರು 200 ಹೇಳಿದ್ರು. ಗೈಸ್ ಚೀಪ್ ಕೂಡ ಉಂಟು ಹಾಗೆ ಎಕ್ಸ್ಪೆನ್ಸಿವ್ ಉಂಟು. ಅವ್ರು ಹೇಳಿದ್ರು ಫುಲ್ ಬಾಸ್ಕೆಟ್ಗೆ 2400 ಕೊಡ್ತಾರೆ ಹೇಳಿದ್ರು ಪಾಂಪ್ಲೇಟ್ಗೆ. ಯಾರಿಗಾದ್ರೂ ಮೀನಿದ್ದು ಬಿಸ್ನೆಸ್ ಮಾಡ್ಲಿಕ್ಕೆ ಇದ್ರೆ ಇಲ್ಲ ಮಾರ್ಲಿಕ್ಕೆಲ್ಲ ಇದ್ರುಂಟಲ್ಲ ಇಲ್ಲಿ ಬಂದುಂಟಲ್ಲ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಮಾಡ್ಲಿಕ್ಕೆ ಸೊಳ್ಳೆ ಆಗ್ತದೆ. ಇಲ್ಲಿ ಫುಲ್ ಬಾಸ್ಕೆಟ್ ತಗೊಂಡು ಉಂಟಲ್ಲ ನೀವು ಮತ್ತೆ ನಿಮ್ದು ರೇಟಿಗೆ ಹಾಕಿ ನೀವು ಮಾಡ್ಬೋದು. ಮಾಡುವನ ಆದ್ರೆ ಬಿಸ್ನೆಸ್. ನನಗೆ ಇದು ವಾಸನೆ ಸ್ವಲ್ಪ ಆಗುದಿಲ್ಲ ಗೈಸ್, ನಂಗೆ ಆಗುದಿಲ್ಲ. ಅರೆ ಮೂಗು ಫುಲ್ ಗುಮ್ಮಾಗಿದೆ ಗೈಸ್ ಆಯ್ತಾ. ಇವತ್ತಿನ ಬ್ಲಾಗ್ ಅನ್ನು ನಾವಿಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್, ಬೈ. ಗೊತ್ತಾಯ್ತಲ್ಲ ಮೀನ್ ಬೇಕಾದ್ರೆ ಎಲ್ಲಿ ಬರ್ಬೇಕು ಅಂತ ಹೇಳಿ. ಮನೆ ಹತ್ರ ಮೀನ್ ಬರ್ತಾರ ರೊಟ್ಟಿಗೆ ಮಾಡ್ಬೇಡಿ, ಡೈರೆಕ್ಟ್ ಬಂದರಿಗೆ ಬನ್ನಿ.